ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಾಘು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಸೊ ಇವತ್ತು ಈ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನ್ ವೆಜ್ ಮಾಡೋಣ ಅಂತ ತುಂಬ ದಿನ ಆಗಿತ್ತು. ನಮ್ಮ ಮನೇಲಿ ಮಾಡೇ ಇರಲಿಲ್ಲ ನಾನ್ ವೆಜ್. ಮಾಡಿದ್ದೀವ ನಮ್ಮ ಮನೇಲಿ? ಮಾಡಿಲ್ಲ. ಎಷ್ಟು? ಹಾಂ, ದೇವ್ರು ಕರೆಸಿದ್ವಿ. ಅದಾದಮೇಲೆ ಯುಗಾದಿ ಹಬ್ಬ ಬಂದಿತ್ತು. ಸೊ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಗೆ ಮತ್ತು ಇವ್ರ ಮನೆಗೆ ಹೋಗಿದ್ವಿ. ಹಾಗಾಗಿ ನಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡೇ ಇಲ್ಲ. ಅದಕ್ಕೆ ಇವತ್ತು ನಾನ್ ವೆಜ್ ಮಾಡಬೇಕು. ಸೊ ಏನು ಸ್ಪೆಷಲ್ ಏನಿಲ್ಲ, ಚಿಕನ್ ಚಾಪ್ಸ್ ಮಾಡೋಣ ಅಂತ ಇದ್ದೀನಿ. ನಿಂಗೆ ಚಿಕನ್ ಚಾಪ್ಸ್ ಇಷ್ಟ ತಾನೆ? ಅವರೇ ಕೇಳಿದ್ದು ಚಿಕನ್ ಚಾಪ್ಸ್ ಬೇಕು ಅಂತ. ಅದು ನಮ್ಮ ಮಂಡ್ಯ ಸ್ಟೈಲ್ ಚಿಕನ್ ಚಾಪ್ಸ್ ಇದು. ಈಗ ಅಡುಗೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು, ಏನಿದೆ ಮನೇಲಿ, ಏನಿಲ್ಲ ಅಂತ ಫಸ್ಟು ಈಗ ಫ್ರಿಡ್ಜಲ್ಲಿ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸು ಇದೆ, ಯಾಕಂದರೆ ನಾನು ಮೊನ್ನೆ ತಾನೇ ಫ್ರಿಡ್ಜೆಲ್ಲೂ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಎಲ್ಲ ಐಟಮ್ಸು ಇದೆ. ಈಗ ದೇವ್ರು ಕರೆಸಿದಾಗ ಏನಾದರೆ ತುಂಬ ಹೂವು ಆಯಿತು, ತರಕಾರಿ ಎಲ್ಲ ಐಟಮ್ಸ್ ಇತ್ತು, ಅದೆಲ್ಲ ಸ್ವಲ್ಪ ಹಾಳಾಗಿತ್ತು. ಸೊ ಅದಕ್ಕೆ ಮೊನ್ನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗೆಲ್ಲನೂ ಒಂದು ಪ್ಲೇಟಿಗೆ ಜೋಡಿಸ್ಕೊಂಡ್ಬಿಡ್ತೀನಿ. ಇಲ್ಲೇನೆಂದರೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಬಾಕ್ಸಲ್ಲಿ ಇಟ್ಟಿರಲಿಲ್ಲ, ಆ ಬಾಕ್ಸಲ್ಲಿ ಜಾಗ ಸಾಲಲ್ಲ ಅಂತ. ಸೊ ಅದಕ್ಕೋಸ್ಕರ ಟೊಮ್ಯಾಟೊ ಮತ್ತು ಕ್ಯಾರೆಟ್ನ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾನು ಚಿಕನ್ ಚಾಪ್ಸಿಗೆ ಏನೇನು ಐಟಮ್ಸ್ ಬೇಕು ಇದೆಲ್ಲ ರುಬ್ಕೊಳ್ಳೋ ಅಂಥ ಮಸಾಲ, ಅದನ್ನೆಲ್ಲ ನಾನು ಆಲ್ರೆಡಿ ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟನ್ನು ಗ್ರೈಂಡ್ ಮಾಡಬೇಕು. ಟೊಮ್ಯಾಟೊ ಆಲ್ರೆಡಿ ನಾನು ಅರ್ಧ ಕಟ್ ಮಾಡಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ನಿಮಗೆ ಆಪ್ಷನಲ್ ಬೇಕು ಅಂತಂದರೆ ಟೊಮ್ಯಾಟೊ ಆ್ಯಡ್ ಮಾಡಿ, ಇಲ್ಲ ಅಂದರೂ ಪರವಾಗಿಲ್ಲ. ಅದಾದಮೇಲೆ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಜಾಸ್ತಿ ಎಣ್ಣೆ ಅಂತ ತೊಗೊಳ್ಳಲ್ಲ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಕಾಗುತ್ತೆ. ಸೊ ಎಣ್ಣೆ ಕಾದಾದಮೇಲೆ ನಾನೊಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಸ್ವಲ್ಪ ಪಿಂಕ್ ಕಲರ್ ಆದಮೇಲೆ ಇವ್ರ ಮಧ್ಯದಲ್ಲಿ ಬಂದು ಕೊಡು, ನಾನು ಬೇರೆ ಆ್ಯಂಗಲಿಂದ ಎಲ್ಲ ವೀಡಿಯೋ ಮಾಡಿಕೊಡ್ತೀನಿ ಅಂತ ಈಸ್ಕೊಂಡಿದ್ರು. ಸೊ ಅದಕ್ಕೆ ಏನೋ ಮಾತಾಡ್ತಾ ನಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂತಹ ಚಿಕನ್ನ ಹಾಕಿ ಎಲ್ಲ ಚಿಕನ್ನು, ಅದಾದಮೇಲಿಂದ ಅರಿಶಿನ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ನಾನು ಹಾಕೋವಾಗ ಸ್ವಲ್ಪ ಜಾಸ್ತಿನೇ ಬಿದ್ದೋಯ್ತು. ಸೊ ಅದಾದಮೇಲಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮನೆಯಲ್ಲೇ ಇಷ್ಟಿಲ್ಲ. ಇನ್ನು ಈ ಕಡೆ ಅರಿಶಿನ, ಉಪ್ಪು ಮತ್ತು ಚಿಕನ್ ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ಬೇಯೋ ಅಷ್ಟರಲ್ಲಿ ನಾನೀಗ ಮಸಾಲಾನ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಆವಾಗಲೇ ಏನೇನು ಐಟಮ್ ತೋರಿಸಿದ್ನಲ್ಲ ಇಷ್ಟು ಐಟಮ್ನು ಹಾಕಿ ಈಗ ನಾನು ಅದನ್ನು ಸ್ವಲ್ಪ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಜಾಸ್ತಿ ನೀರೇನು ಬೇಡ, ಫಸ್ಟು ಕಾಯೆಲ್ಲ ಚೆನ್ನಾಗಿ ಪೇಸ್ಟ್ ಹಾಕಬೇಕು. ಸೊ ಪೇಸ್ಟ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ. ಇನ್ನು ಇವಾಗ ಚಿಕನ್ನ ಚೆನ್ನಾಗಿ ಫಸ್ಟು ಬೇಯಿಸ್ಕೊಬೇಕು, ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನಾನಿವಾಗ ಚಿಕನ್ಗೆ ಎಷ್ಟು ನೀರು ಬೇಕು ಅದು ಬೇಯೋ ಅಷ್ಟು ನಾನಿವಾಗ ನೀರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಎಷ್ಟು ಬೇಕು ನೀರು ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಟ್ರೆ ಬೇಗ ಚೆನ್ನಾಗಿ ಚಿಕನ್ ಬೆಂದೋಗ್ಬಿಡತ್ತೆ. ಈ ಥರ ಕುದಿ ಬಂದಮೇಲೆ ಒಂದು ಚಿಕನ್ ಪೀಸ್ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಸೊ ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದರೆ ಅದಾದಮೇಲಿಂದ ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ನಾನೇನಂದರೆ ಆದಷ್ಟು ಚೆನ್ನಾಗಿ ಫಸ್ಟ್ ಚಿಕನ್ ಬೇಯಲಿ ಅಂತ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಾನು. ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಇವಾಗ ಬೇಕು ಅಂದರೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನಾನು ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಸ್ಮೆಲ್ ಹೋಗಬೇಕಲ್ವಾ. ಸೊ ಅದು ಕುದೀತಾ ನೀರು ಕಮ್ಮಿ ಆಗುತ್ತೆ. ಇದನ್ನು ಇವಾಗ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ. ಸೊ ಈಗ ಚಿಕನ್ ಆಗೋ ಗ್ಯಾಪಲ್ಲಿ ನಾನು ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಬಾಣಲಿಯಲ್ಲೇ ಮಾಡೋಕ್ಕೆ ಬರೋದು, ಪಾತ್ರೆಯಲ್ಲೆಲ್ಲ ಬರಲ್ಲ.
ಕಡೆ ಇದು ರೆಡಿ ಆಗ್ತಾ ಇದೆ, ಈ ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಗ್ತಾ ಇದೆ. ಮುದ್ದೆನೂ ರೆಡಿ ಆಗೋಯ್ತು. ಇನ್ನು ಈ ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿಯಾಗಿದೆ. ಈಗ ನೋಡ್ತಾ ಇದ್ರಿ ಬಿಸಿ ಬಿಸಿಯಾಗಿದೆ. ಸೊ ಹೇಗಿದೆ ಇದು ಟೇಸ್ಟ್ ಅಂತ ನೋಡೋಣ. ಸೊ ನಿಮ್ಗೆ ಇಷ್ಟ ಆಗಿದರೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಈ ಚಿಕನ್ ಚಾಪ್ಸ್ ನಿಮ್ಗೆ ಇಷ್ಟ ಆಗಿದರೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಈಗ ತುಂಬ ಜನ ಆಲ್ರೆಡಿ ಟ್ರೈ ಮಾಡಿರ್ತೀರ, ಇದೇ ಪ್ರೊಸೀಜರಲ್ಲೂ ಮಾಡ್ತಾ ಇರ್ತೀರ ಚಾಪ್ಸು. ಆ ಥರ ಮಾಡಿದರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಮನೇಲೂ ಇದೇ ಥರ ಮಾಡೋದು ಅಂತ. ಆ್ಯಂಡ್ ಇವತ್ತು ಟೇಸ್ಟ್ ಮಾಡಿ ಹೇಳೋಕ್ಕೆ ಇವರಿಲ್ಲ, ಅವ್ರು ಆವಾಗಲೇ ಯಾವುದೋ ಫೋನ್ ಬಂತು, ಅರ್ಜೆಂಟ್ ಹೋಗಬೇಕು ಅಂತ ಅವ್ರು ಹೊರಟರು. ಅವರು ಆಮೇಲೆ ಬಂದು ಊಟ ಮಾಡ್ತಾರೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.